ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕ್ಯಾಂಟೀನ್ ಸ್ಟೈಲಲ್ಲಿ ತುಂಬ ಸಿಂಪಲ್ಲಾಗಿರೋ ಆದರೆ ಸಖತ್ ಟೇಸ್ಟಿಯಾಗಿರೋ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನು ತಿಂಡಿಗೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಮಾಡಿಸಿದ ಡಿಶ್ ಇದು ಈ ಟೊಮೆಟೊ ಬಾತ್. ಈ ಟೊಮೆಟೊ ಬಾತ್ನ ತೆಂಗಿನಕಾಯಿ ಚಟ್ನಿ ಅಥವಾ ಮೊಸರು ಬಜ್ಜಿ ಜೊತೆ ಆದರೂ ಸರ್ವ್ ಮಾಡಬಹುದು. ಇಲ್ಲಾಂದರೆ ಹಾಗೇನೂ ಈ ಟೊಮೆಟೊ ಬಾತ್ ಸಖತ್ತಾಗಿರುತ್ತೆ. ಟೊಮೆಟೊ ಬಾತ್ ಮಾಡೋಕ್ಕೆ ಜಾಸ್ತಿ ಟೊಮೆಟೊನೂ ಬೇಕಾಗಲ್ಲ, 3 ಟೊಮೆಟೊ ಇದ್ದರೆ ಸಾಕು, ಒಂದೊಳ್ಳೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಹಾಗಾದರೆ ಈ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಟೊಮೆಟೊ ಬಾತ್ ಮಾಡೋಕ್ಕೆ 1 ಲೋಟ ಅಕ್ಕಿ ಅಥವಾ 1/4 kg ಅಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿನ 2 ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ತೆಗೆದು ನಾವು ಬಾತ್ಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಅಕ್ಕಿನ ಒಂದು 10 ನಿಮಿಷ ಚೆನ್ನಾಗಿ ನೆನೆಸ್ಕೊಳ್ಳೋಣ. ಅಕ್ಕಿನ ನೆನೆಸ್ಕೊಂಡಾಗಿದೆ. ಈಗ ಟೊಮೆಟೊ ಬಾತಿಗೆ ಬೇಕಾಗಿರೋ ಒಂದು ಸಣ್ಣ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆಗೆ 1-2 ಚಮಚ ತೆಂಗಿನಕಾಯಿ ತುರಿ, ಸ್ವಲ್ಪ ಪುದೀನ ಸೊಪ್ಪು, 1 ಇಂಚ್ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದೆ ಅದನ್ನು ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮೆಟೊ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡಿದೆ. ಈಗ ಟೊಮೆಟೊ ಬಾತ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ 3 ಚಮಚ ರಿಫೈನ್ಡ್ ಆಯಿಲ್, 1 ಚಮಚ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಈಗ ಇದಕ್ಕೆ ನಾವು ಪಲಾವ್ಗೆ ಹಾಕೋತೀವಲ್ಲ ಎಲ್ಲ ಡ್ರೈ ಮಸಾಲೆಗಳು ಹಾಕೊಳ್ಳೋಣ. ಜಾಪತ್ರೆ ಮತ್ತು ಕಲ್ಲು ಮಿಸ್ ಮಾಡಬೇಡಿ, ಅದು ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಜಾಸ್ತಿ ಅನಿಸುತ್ತೆ. ಮನೇಲಿ ಯಾವುದೇ ಡ್ರೈ ಮಸಾಲೆ ಇದೆ ಆ ಎಲ್ಲ ಮಸಾಲೆ ಹಾಕ್ಕೊಂಡು 1 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಡ್ರೈ ಮಸಾಲೆಗಳನ್ನೆಲ್ಲ 1 ನಿಮಿಷ ಹುರ್ಕೊಂಡ್ಮೇಲೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ, 2 ಹಸಿರು ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಎಲ್ಲ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಲೈಟಾಗಿ ಗೋಲ್ಡನ್ ಕಲರ್ ಬರ್ತಿದೆ ಅನ್ನುವಾಗ ಒಂದು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕಿ 1 ನಿಮಿಷ ಈ ಟೊಮೆಟೊನ ಹುರ್ಕೊಳ್ಳೋಣ. ಟೊಮೆಟೊನ 1 ನಿಮಿಷ ಹುರ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕಿದ ಮೇಲೆ 1 ಚಮಚ ಅಚ್ಕಾರದ ಪುಡಿ, 1/4 ಚಮಚ ಅರಿಶಿಣದ ಪುಡಿ, 1 ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಿದೆ ಅಂತ ಹೇಳುವಾಗ ಈಗ ಇದಕ್ಕೆ 2 ಲೋಟ, ನಾವು 1 ಲೋಟ ಅಕ್ಕಿ ತೊಗೊಂಡಿದ್ವಿ, ಆದರೂ 2ರಷ್ಟು ಅಂದರೆ 2 ಲೋಟ ನೀರು ಹಾಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋಕ್ಕೆ ಶುರುವಾದಮೇಲೆ ಈಗ ಇದಕ್ಕೆ ಅರ್ಧ ಚಮಚ ಗರಂ ಮಸಾಲ, ನಾವು ನೆನೆಸಿಟ್ಕೊಂಡಿರೋ ಅಕ್ಕಿದು ನೀರೆಲ್ಲ ತೆಗೆದು ಅಕ್ಕಿ ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ನೀವು ಈ ಮಸಾಲೆದು ಟೇಸ್ಟ್ ಮಾಡಿ ನಿಮಗೆ ಉಪ್ಪು ಖಾರ ಬೇಕು ಅಂತ ಹೇಳಿದರೆ ಅಥವಾ ನಿಮ್ಮ ಟೇಸ್ಟಿಗೆ ಕರೆಕ್ಟಾಗಿ ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಸಾಲೆ ಅಕ್ಕಿ ಎಲ್ಲ ಒಂದು ಕುದಿಯೋಕ್ಕೆ ಶುರುವಾದಮೇಲೆ ನಾವು ಮುಚ್ಚಳ ಮುಚ್ಚಿ 3 ವಿಸಿಲ್ ಹಾಕ್ಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ಅಥವಾ ನೀವು ನಾರ್ಮಲಿ ಪಲಾವ್ ಮಾಡೋಕ್ಕೆ ಮನೇಲಿ ಹೇಗೆ ನಿಮ್ಮ ಅಕ್ಕಿಗೆ ವಿಸಿಲ್ ಹಾಕ್ಸ್ಕೊತೀರಾ ಆ ಥರ ವಿಸಿಲ್ ಹಾಕ್ಸ್ಕೋಬಹುದು. ಬಿಸಿಲೆಲ್ಲ ಹೋಗಿದೆ. ಈಗ ಟೊಮೆಟೊ ಬಾತ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಬಾತ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.